ನಮಸ್ಕಾರ. ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತು ನಾವು ನಿಮಗೆ ಪರಿಚಯ ಮಾಡ್ತಿರುವಂತಹ ಈ ಅಚೀವರ್ ಅಥವಾ ಸಾಧಕರು ನಿಜಕ್ಕೂ ಕೂಡ ಬಹಳ ವಿಶೇಷ ಅಂತಾನೆ ಹೇಳಬಹುದು. ಇವರು ಬಡವರಿಗೆ ಬಂಧು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಉತ್ತೇಜಕ, ಇನ್ನು ಅನಾರೋಗ್ಯ ಪೀಡಿತರಿಗೆ ಆಸರೆಯಾಗಿ ನಿಂತಿದ್ದಾರೆ. ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಕೆ ಮುನಿಯಪ್ಪ ಓಬದಿನಹಳ್ಳಿಯವರು. ಇವರ ಸಮಾಜ ಸೇವೆಯಂತಹದ್ದು, ಇವರು ನಡೆದುಕೊಂಡು ಬಂದಂತಹ ದಾರಿ ಏನು, ಅವರ ಮಾತಲ್ಲೇ ಕೇಳೋಣ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಇವತ್ತು ಈ ಮಹಾನ್ ಸಾಧಕರ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಕಡು ಕಷ್ಟದ ಜೀವನವನ್ನು ಅನುಭವಿಸಿ ಇವತ್ತು ದೊಡ್ಡ ಸ್ಥಾನದಲ್ಲಿ ಕೂತಿದ್ದೀರಿ. ನಿಮ್ಮ ಬಾಲ್ಯ ಹೇಗಿತ್ತು? ನೀವು ನಡೆದು ಬಂದಂತಹ ದಾರಿ ಬಗ್ಗೆ ಹೇಳ್ಬೋದಾ? ನಾವು ತುಂಬ ಬಡತನ ಕುಟುಂಬ. ತಂದೆ ಮತ್ತು ತಾಯಿ ಇಬ್ಬರೂ ಸಹ ಅವಿದ್ಯಾವಂತರು, ಕೂಲಿ ಮಾಡೋ ಕೆಲಸ, ಜೊತೆಗೆ ತಂದೆ ಬಂಡೆ ಕೆಲಸ ಮಾಡ್ತಿದ್ರು. ಹಾಗಾಗಿ ತುಂಬ ಬಡತನ. ಆಗ ಹೆಚ್ಚು ಈ ವಾಹನಗಳು ಅವೆಲ್ಲ ಇರಲಿಲ್ಲ, ಮತ್ತು ಹೆಚ್ಚು ವ್ಯಾಪಾರಗಳು ಆವಾಗ ಇರಲಿಲ್ಲ. ನಾವು ಹುಡುಗರು ಇದರಲ್ಲಿ ತುಂಬ ಎಲ್ಲ ಕಡೆನೂ ಬಡತನ ತಾಂಡವಾಡ್ತಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮನ್ನು ವಿದ್ಯಾಭ್ಯಾಸಕ್ಕೆ ನಮ್ಮ ತಂದೆ ತಾಯಿ ಕಳಿಸ್ಕೊಟ್ರು. ಗ್ರಾಮದಲ್ಲಿ ಶಾಲೆ ಇಲ್ದಿದ್ದರಿಂದ ಪಕ್ಕದಲ್ಲಿ ಗುಡದಳ್ಳಿ ಗ್ರಾಮಕ್ಕೆ ಕಳಿಸ್ಕೊಟ್ಟು ಓದಿಸಿದ್ರು. ಓದೋಕ್ಕೆ ಅಂತ ಡೈಲಿ 1.5 ಕಿಲೋಮೀಟ್ರು ಹೋಗಿ ಬರಬೇಕಾಗಿತ್ತು. ಆಗ ಯಾವುದೇ ಈಗಿನ ಥರ ಬಸ್ಸುಗಳು ಅವೆಲ್ಲ ಇರಲಿಲ್ಲ, ಆಟೋ ಏನೂ ಇರಲಿಲ್ಲ. ಹಾಗಾಗಿ ನಾವು ಪಕ್ಕದ ಹಳ್ಳಿಗೆ ಹೋಗಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ವಿ. 1ರಿಂದ 4ನೇ ತರಗತಿವರೆಗೂ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ. ಅನಂತರ ನಾವು ದೊಡ್ಡಬಳ್ಳಾಪುರ ಸರ್ಕಾರಿ ಸಾರ್ವಜನಿಕ ಹಾಸ್ಟೆಲ್ಗೆ, ವಸತಿ ನಿಲಯಕ್ಕೆ ಹೋಗಿ ಅಲ್ಲಿ ಸೇರಿ ಅಲ್ಲಿ ಒಂದು SLCವರೆಗೂ ಅಲ್ಲಿ ಓದ್ವಿ. ತುಂಬ ಬಡತನ ಇತ್ತು, ಕಷ್ಟ ಇತ್ತು. ಯಾವುದೇ ಒಂದು ಪುಸ್ತಕ ತೊಗೊಳ್ಬೇಕು ಅಂದ್ರೂ ಇವತ್ತು ಕೇಳಿದ್ರೆ 1 ವಾರ ಆದರೂ ಕೊಡಿಸ್ತಿರ್ಲಿಲ್ಲ. ಪಾಪ ಅವ್ರಿಗೂ ಕಷ್ಟ ಇತ್ತಲ್ಲ. ಹಾಗಾಗಿ ಬಾಲ್ಯದಲ್ಲಿ ಭಾಳಷ್ಟು ಕಷ್ಟ ನೋಡಿದ್ದೀವಿ. ಹಾಗಾಗಿ ನಾವು ಚೆನ್ನಾಗಿರ್ಬೇಕಾದ್ರೆ ಮುಂದೆ ಏನಾದ್ರೂ ಬಡವ್ರಿಗೆ ಏನಾದರೂ ಸೇವೆ ಮಾಡಬೇಕು ಅಂತ. ಅಂದ್ರೆ ನಿಮ್ಮ ಕಷ್ಟದ ಜೀವನನೇ 4 ಜನಕ್ಕೆ ಸಹಾಯ ಮಾಡೋದಕ್ಕೆ ಇನ್ಸ್ಪಿರೇಷನ್ ಮಾಡ್ತು ಅಂತ ಅನ್ಕೋಬೋದಾ? ನಾವು ಕಷ್ಟಪಡ್ತಾ ಇದ್ವಿ. ಮುಂದೆ ನಾವು ದೊಡ್ಡವರಾದ್ಮೇಲೆ ನಾವು ಯಾರಿಗಾನ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಸಿಟ್ಕೊಂಡು ಒಂದು ಛಲ ಇತ್ತು. ಆಗಿಂದನೇ ಸಣ್ಣ ವಯಸ್ಸಲ್ಲಿದ್ದಾಗ್ಲೇನೆ SLCಯಿಂದ ಆ ಒಂದು ಛಲ ಆವಾಗಲಿಂದನೇ ಮೂಡಿಬಂತು. ದೇವ್ರ ಕೃಪೆ, ಎಲ್ಲ ಅನುಕೂಲ ಆಯಿತು. ಎಲ್ಲ ರೀತಿಯಲ್ಲಿ ಇವತ್ತು ಅನುಕೂಲ ಇರೋದ್ರಿಂದ ಅನೇಕ ಜನಕ್ಕೆ ಸಹಾಯ ಮಾಡೋಕ್ಕೆ ಒಂದು ದಾರಿ ಸಿಕ್ಕಿದೆ. ಆಮೇಲೆ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿದ್ರ? BA ಅಥವಾ BSc ಈ ಥರದ್ದು ಏನಾದರೂ ಓದೋದಕ್ಕೆ ಮುಂದುವರಿಸಿದ್ರ ಹೇಗೆ? ಇಲ್ಲ ಮೇಡಮ್, PUC ಫಸ್ಟ್ PUC ಸೆಕೆಂಡ್ PUC ಫಸ್ಟ್ ಕ್ಲಾಸಲ್ಲೇ ಓದಿದೆ. ಆನಂತರ BAಗೆ ಬಂದಮೇಲೆ ಕಾಲೇಜ್ ಸೇರಿದೆ. ಆದರೆ ಮನೇಲಿ ಬಡತನ ಇದೆ, ಬುಕ್ಸ್ ಎಲ್ಲ ಕೊಡಿಸ್ಬೇಕು, ಬಟ್ಟೆ ಎಲ್ಲರೂ ಭಾಳ ಒಳ್ಳೆ ಬಟ್ಟೆ ಹಾಕ್ಕೊಂಬರ್ತಾರೆ. ನಮಗೆ ಹೋಗಿ ಬರೋಕ್ಕೆ ಕಷ್ಟ ಇದೆ. ಒಂದು ಸೈಕಲ್ ಕೂಡ ಇಲ್ಲ, ಬಸ್ಸು ಮೊದಲೇ ಇಲ್ಲ. ಸುಮಾರು 5 ಕಿಲೋಮೀಟ್ರ್ ನಡಿಬೇಕು ಊರಿಂದ. ಆಗ ಕಾಲೇಜ್ ಹಾಸ್ಟ್ಲು ಇರಲಿಲ್ಲ ಅಲ್ಲಿ. ಹಾಗಾಗಿ ಕೇಳಿದ್ರೆ ಇಲ್ಲ, ಹಾಗೆ ನೀವು ಕೆಲಸಕ್ಕೆ ಹೋಗು ಅಂತ ಅಂದರು ತಂದೆ ತಾಯಿ. ವಿಧಿ ಇಲ್ದಿರ ನಾವು ಗಡಿದ ಭದ್ರತಾ ಪಡೆ BSFಗೆ ಸೇರಿಕೊಂಡೆ. ಅಂದ್ರೆ ಮೊದಲ ವೃತ್ತಿ ಅಂತ ಅವಾಗ ಆರಂಭ ಆಯಿತು? ಹೌದೌದು. ಸೆಕ್ಯೂರಿಟಿಯಾಗಿ ಕೆಲಸ ಮಾಡೋದು? ಅಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು. ಓಕೆ. ಗೌರ್ಮೆಂಟ್ ಸೇರಿದೆ. 2 ಟ್ರೈನಿಂಗ್ ಆದಮೇಲೆ ಅಲ್ಲೇ ಇದ್ದೆ 1 ವರ್ಷ. ನಂತರ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದಾಗಿ ನಾನು ವಾಪಸ್ ಬಂದುಬಿಟ್ಟೆ. ಅದಾದಮೇಲೆ ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಂಡು ಸೆಕ್ಯೂರಿಟಿ ಕೆಲಸ ಮಾಡಿ 1 ವರ್ಷ ಅದು ಸೆಕ್ಯೂರಿಟಿ ಕೆಲಸನೂ ಮಾಡಿದೆ. ಅದು ಎಲ್ಲಿ ಮಾಡಿದ್ರಿ ಸರ್ ಸೆಕ್ಯೂರಿಟಿ ಕೆಲಸ? ಸೆಕ್ಯೂರಿಟಿಯಲ್ಲಿ KHL ಫ್ಯಾಕ್ಟ್ರಿ ಅಂತ ಇತ್ತು, ಬಾಸೆಟ್ಟಹಳ್ಳಿ ಅಂತ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಒಂದಿತ್ತು. ವಾಚ್ ಕಂಪ್ನಿ ಅದು. ಅಲ್ಲಿ ಒಂದು ವಾಚ್ಮ್ಯಾನ್ ಕೆಲಸ ಆಗಿ 1 ವರ್ಷ ಮಾಡಿದೆ. ಅದಾದಮೇಲೆ ಗುತ್ತಿಗೆ ಕೆಲಸ ಮಾಡೋಣ ಅಂಥೇಳಿ ಕಾಂಟ್ರಾಕ್ಟ್ರಾಗಿ ಕೆಲಸ ಪ್ರಾರಂಭ ಮಾಡಿದೆ. ಹಾಗಾಗಿ ಕಾಂಟ್ರಾಕ್ಟು ತುಂಬ ಚೆನ್ನಾಗಿ ನಮಗೆ ಆಗಿ ಬಂತು. ಸುಮಾರು 15 ವರ್ಷ ಕಾಂಟ್ರಾಕ್ಟ್ ಕೆಲಸ ಮಾಡಿದೆ.
ಹಾಗೆ ಟ್ರ್ಯಾಕ್ಟ್ರು, ಲಾರಿ ಹ್ಮ್ ಮತ್ತು ಕಂಟ್ರಾಕ್ಟಿಗೆ ಬೇಕಾಗಿರೋಂಥ ಇತರೆ ಸಾಮಗ್ರಿಗಳನ್ನು ನಾವೇ ಖುದ್ದು ತಗೊಂಡು ಹ್ಮ್ ಒಳ್ಳೆ ಒಂದು ಲೈಸೆನ್ಸು ತೊಗೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದ್ವಿ. ಹ್ಮ್ ಈ ರಾಜಕೀಯಕ್ಕೆ ಬಂದಮೇಲೆ ಕಂಟ್ರಾಕ್ಟ್ ಕೆಲಸನೂ ಬಿಟ್ವಿ. ಅದೇ ಈ ವೃತ್ತಿಗಳ ನಡುವೆ ರಾಜಕೀಯದ ನಂಟು ಹೇಗೆ ಅಂತ, ಹೇಗೆ ಆ ರಾಜಕೀಯಕ್ಕೆ ನೀವು ಎಂಟ್ರಿ ಪಡ್ಕೊಳ್ತೀರಿ? ಇಲ್ಲ, ನಾವು ರಾಜಕೀಯಕ್ಕೆ ನಮಗೇನು ಯಾರೂ ಗಾಡ್ ಫಾದರ್ ಇರಲಿಲ್ಲ. ಹ್ಮ್ ನಾವು ಸ್ವಲ್ಪ ಮೂಲ ಬಂದು ದಲಿತ ಸಂಘಟನೆಯಲ್ಲಿ ಇದ್ವಿ. ನಾವು ಹ್ಮ್ 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 ದಲಿತ ಸಂಘಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ತಿದ್ದೆ. ಹ್ಮ್ ಆಗ ದಲಿತ ಸಂಘರ್ಷ ಸಮಿತಿಯಲ್ಲಿ ಆಗ ಈಗಿನ ಎಂ ವೆಂಕಟಸ್ವಾಮಿ ಅಂತ ಸಮತಾ ಸೈನಿಕ ದಳ ಇದ್ದಾರೆ, ಹ್ಮ್ ಅವರು ಮತ್ತು ಜಿಗಣಿ ಶಂಕರು, ಗೋಪಿನಾಥ್, ಹ್ಮ್ ಇವರ ಜೊತೆ ನಮಗೆ ಹೆಚ್ಚು ಸಂಪರ್ಕ ಇತ್ತು. ಗ್ರಾಮ ಶಾಖೆ ಮಾಡಿ ಮತ್ತು ತಾಲೂಕಲ್ಲಿ ಅನೇಕ ಕಡೆ ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸೋವಂಥ ಕೆಲಸ ಕಾರ್ಯಗಳು ಮಾಡಿ ಬಡವರಿಗೆ ಏನು ಸರ್ಕಾರದಿಂದ ಸಿಗೋವಂಥ ಸವಲತ್ತುಗಳು ಕೊಡಿಸೋವಂಥ ಕೆಲಸ ಪ್ರಾರಂಭ ಮಾಡಿದ್ವಿ. ಅಂದ್ರೆ ನೀವು ಆರಂಭಿಕದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡ್ರ ರಾಜಕೀಯದಲ್ಲಿ? ಇಲ್ಲ, ನಾನು ಮೊದಲು ದಲಿತ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ಹಾ. ಕನ್ನಡ ಪರ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅದು ಹೆಚ್ಚು ಪ್ರಚಾರ ಆಗ್ತಿತ್ತು. ಆಗ ನಾವು ಬೇರೆಯವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯರನ್ನು ಮಾಡ್ತಿದ್ವಿ. ನೀವೇ ಯಾಕೆ ನಿಂತ್ಕೊಬಾರ್ದು ಅನ್ನೋ ಪ್ರಶ್ನೆ ಬಂದಾಗ 2005ರಲ್ಲಿ ನಾನೇ ಗ್ರಾಮ ಪಂಚಾಯತಿಗೆ ನಿಂತು ಸ್ವಲ್ಪ ಹೆಚ್ಚು ಕಮ್ಮಿ 100ಕ್ಕೆ 80% ಓಟ್ ತಗೊಂಡು ಗ್ರಾಮದಲ್ಲಿ ನಾನು ಗೆದ್ದೆ. ತದನಂತರ ನಮ್ಮ ಶ್ರೀಮತಿಯವರು ಒಂದ್ಸರಿ ಗೆದ್ದರು. 2010ರಲ್ಲಿ ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಒಂದು ನಮ್ಮ ಕ್ಷೇತ್ರಕ್ಕೆ ಸಾಮಾನ್ಯ ಮೀಸಲಾತಿಯಲ್ಲಿ ಸಾಮಾನ್ಯ ಬಂದಿತ್ತು. ನೀವು ಸಾಮಾನ್ಯಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದಾಗ ನಾವು ನಿಂತಿದ್ವಿ. ತಾಲೂಕ್ ಪಂಚಾಯತಿಯಲ್ಲೂ ನಾವು ಗೆದ್ದು ಮತ್ತು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಅನಂತರ ಜಿಲ್ಲಾ ಪಂಚಾಯತಿಗೂ 2006ರಲ್ಲಿ ನಿಂತ್ವಿ. ಒಂದು 400 ಓಟಲ್ಲಿ ಸೋಲು ಅನುಭವಿಸಿದ್ದಾಯಿತು. ನಂತರ ನಮ್ಮ ಸಮಾಜ ಸೇವೆ ನಿರಂತರವಾಗಿ ಸಂಘಟನೆ ಇವೆಲ್ಲ ಮಾಡಿಕೊಂಡು ನಿರಂತರವಾಗಿ ಬರ್ತಾಯಿದ್ವಿ. ಬರ್ತಾ ನಾವು 2006 ನಂತರ ನಾವು ದಲಿತ ಸಂಘಟನೆಗಳು ಒಂದು ಸ್ವಲ್ಪ ದೂರ ಆಗಿ ಯಾರೋ ಕೆಲಸ ಆ ಸಂಘಟನೆ ಮಾಡೋರಿಗೆ ಹೊರಗಡೆಯಿಂದ ಸಹಾಯ ಮಾಡಿಕೊಂಡು ನಾವು ಗುತ್ತಿಗೆ ಕೆಲಸ ಮತ್ತು ರಿಯಲ್ ಎಸ್ಟೇಟು ಈ ಕಡೆ ಹೆಚ್ಚು ಗಮನ ಕೊಟ್ವಿ. ಬಂದಂಥ ಸಂಪಾದನೆ ಆದಂಥ ದುಡ್ಡಲ್ಲಿ ಒಂದಷ್ಟು ಜನಸೇವೆಗೆ ಅಂತ ಮೊದಲಿಂದನೂ ಮನಸ್ಸಿತ್ತಲ್ಲ, ಹಾಗಾಗಿ ಒಂದಷ್ಟು ಸೇವೆ ಮಾಡಿಕೊಂಡು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿಕೊಂಡು ಜನಪರ ಹೋರಾಟಗಳಿಗೆ ಸಹಾಯ ಮಾಡಿಕೊಂಡು ಕನ್ನಡ ಮತ್ತು ನೀರಿನ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಯಾವುದೇ ಹೋರಾಟಗಳು ನಡೆದ್ರೆ ಅದಕ್ಕೆ ಪರೋಕ್ಷವಾಗಿ ನಮ್ಗೆ ಸಹಕಾರ ಇರ್ತಿತ್ತು. ಈಗಲೂ ಇದೆ, ಮುಂದೆನೂ ಇರ್ತದೆ. ಹಾಗೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ಮೊದಲು ನಾವು JDS ಪಕ್ಷದಲ್ಲಿ ಗುರುಸ್ಕೊಂಡಿದ್ವಿ. ತದನಂತರ ನಾವು BJPಗೆ 2009ರಲ್ಲಿ BJPಗೆ ಬಂದು BJPಯಲ್ಲೇ ಇದ್ದೀವಿ. ಕಳೆದ 2023ರಲ್ಲಿ ದೇವನಹಳ್ಳಿ MLA ಕ್ಷೇತ್ರಕ್ಕೆ MLA ಆಕಾಂಕ್ಷಿಯಾಗಿ ಕೆಲಸ ಮಾಡಿದೆ, ಟಿಕೆಟ್ ಆಕಾಂಕ್ಷಿಯಾಗಿ. ಪಕ್ಷ ಮುಂದೆ ನೋಡೋಣ ಅಂಥೇಳಿ ಏನು ಅವಕಾಶ ಕೊಟ್ಟಿಲ್ಲ. ಆದರೂ ಸಹ ನಾವು ಪಾರ್ಟಿಯಲ್ಲೇ ಕೆಲಸ ಮಾಡ್ಕೊಂಡಿದ್ದೀವಿ, ಪಾರ್ಟಿಯಲ್ಲೇ ಇದ್ದೀವಿ. ಮೊದಲು ನಾವು ಹೆಚ್ಚು ಎಡಪಂಥೀಯ ಭಾವನೆಗಳನ್ನು ಜಾಸ್ತಿ ರೂಢಿಸ್ಕೊಂಡಿದ್ವಿ. ಖಂಡಿತ ಎಡಪಂಥೀಯ ಭಾವನೆಗಳನ್ನ ಜಾಸ್ತಿ ರೂಢಿಸ್ಕೊಂಡಿದ್ವಿ. ತದನಂತರ ಗೊತ್ತಾಯ್ತು ನಮ್ಮ ದೇಶ ಮುಖ್ಯ, ನಮ್ಮ ದೇಶದ ಸಂಸ್ಕೃತಿ ಮುಖ್ಯ ಅಂತ ತಿಳ್ಕೊಂಡು ನಾವೀಗ BJPಯಲ್ಲಿ ಸಕ್ರಿಯವಾಗಿದ್ದೀವಿ. ಖಂಡಿತ 2000ನೇ ಇಸ್ವಿಯಿಂದ ನೋಡೋದಾದ್ರೆ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ನೀವು ಸಹಾಯವನ್ನು ಮಾಡ್ತಾ ಬರ್ತೀರಿ. ಅವ್ರಿಗೆ ಬೇಕಾದಂಥ ಪುಸ್ತಕಗಳಿರ್ಬೋದು, ಬ್ಯಾಗ್ಗಳಿರ್ಬೋದು, ಇದನ್ನು ಒದಗಿಸುವಂತಹ ಕೆಲಸ. ಈ ಯೋಚನೆಗಳು ಯಾಕೆ ಬಂತು ನಿಮಗೆ ಅಂತ? ಯೋಚನೆ ಯಾಕೆ ಬಂತು ಅಂದರೆ, ನಾವು ಓದುವಾಗ ನಮ್ಗೆ ಯಾರನ್ನ ಕೇಳಿದ್ರೆ ನಮ್ಗೆ ಕೊಡಿಸ್ತಿರ್ಲಿಲ್ಲ. ನಾವು ಯಾರೋ ಅವಾಗ ಸ್ಕೂಲ್ ಬುಕ್ಸ್ ಅವೆಲ್ಲ ಕೊಡ್ತಿರ್ಲಿಲ್ಲ. ಭಾಳಷ್ಟು ಜೀತಕ್ಕೆ ಕಳಿಸೋವಂಥ ಇತ್ತು ಹಳ್ಳಿಗಳಲ್ಲಿ. ಕೆಲಸ ಸಿಕ್ಕಿಲ್ಲ ಅಂದರೆ, ಓದಿಲ್ಲ ಅಂದರೆ ಯಾರೊಬ್ಬರು ಶ್ರೀಮಂತರ ಮನೆಯಲ್ಲಿ ಜೀತಕ್ಕಿರು ಅಂತ ಹೇಳ್ತಿದ್ರು. ನಮ್ಮ ತಂದೆಯರು ಸಹ ಜೀತಕ್ಕಿರು, ನೀನು ಆಯ್ತು ಓದಿದ್ದಾಯ್ತು, ನಿನ್ಗೆ ಓದ್ಸೋಕ್ಕಾಗಲ್ಲ ಅಂದಿದ್ರು. ಹೌದಾ? ಪಕ್ಕದಲ್ಲಿ ಒಬ್ಬರು ದೊಡ್ಡ ಶ್ರೀಮಂತರ ಮನೆಯಲ್ಲಿ ನೀನು ಹೋಗ್ಬೇಕು ಅಂತೇಳಿ SSLC ಕರ್ಕೊಂಡೋಗಿ ಬಿಟ್ಟಿದ್ರು ಜೀತಕ್ಕೆ. ನಾನು
ನಮ್ಮ ತಂದೆ ಮಾತು ಮೀರಬಾರ್ದು ಅಂತ ಹೋಗಿ ಒಂದು ದಿನ ಇದ್ದು ಹ್ಮ್. ಆನಂತರ ಮಾರನೇ ದಿನ ಮರುದಿನನೇ ನಾನು ಹಾಸ್ಟ್ಲಿಗೆ ಹೋಗ್ಬಿಟ್ಟೆ. ಅಲ್ಲ ಅವಾಗ ಮನಸ್ಥಿತಿ ಹೆಂಗ್ ಬರ್ತಿತ್ತು ಅಂದ್ರೆ ಕಿಚ್ಚು ಬರ್ತಿತ್ತ ಅವಾಗ ಇಲ್ಲ, ಕಾನೂನುಗಳು ಯಾರು ಜೀತಕ್ಕೆ ಇಟ್ಕೊಬಾರ್ದು ಅಂತ ಕಾನೂನುಗಳಿತ್ತು ಅವಾಗ. ಆ ಹೌದು. ಕಾನೂನು ಗೊತ್ತಾಗಿದ್ದರಿಂದ ಹಾ. ತಂದೆ ಮಾತು ಮೀರಬಾರ್ದು ಅಂತ ಹೋಗಿ ಒಂದಿನ ಇದ್ದು ಹ್ಮ್. ಮಾರನೇ ದಿನ ಸೀದಾ ನಾನು ಸ್ಕೂಲ್ಗೆ ಹೋಗ್ಬಿಟ್ಟೆ ಹಾಸ್ಟ್ಲಿಗೆ. ಹ್ಮ್. ತಂದೆ ಹುಡ್ಕೊಂಬಂದ್ರು. ಹ್ಮ್. ಕೇಳಿದ್ರೆ ಹೇಳ್ದೆ, ಸರ್ ಕಾನೂನಲ್ಲಿ ವಿರೋಧ ಇದೆ, ಹ್ಮ್. ನಿಮ್ಮನ್ನ ಮತ್ತೆ ಇಟ್ಕೊಂಡವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ, ಜೈಲ್ಗೆ ಹೋಗ್ಬೇಕಾಗ್ತದೆ. ಹ್ಮ್. ಆದರೆ ದೊಡ್ಡವ್ರು ಯಾರೋ ಹೇಳಿದ್ರು, ಹ್ಮ್. ಹಾಗಾಗಿ ನಾನು ಇರಲಿಲ್ಲ, ಬಂದ್ಬಿಟ್ಟೆ. ಬಂದ್ಬಿಟ್ಟೆ ಅಂತೇಳಿ. ಕಾನೂನು ನನಗೆ ಅರಿವಿದ್ದರಿಂದ ಆ ಥರ ತಂದೆಗಳಿದ್ದಕ್ಕೆ ಹೌದಾ ಅಂತೇಳಿ ನಮ್ಮನ್ನು ಆಯ್ತು ಓದಪ್ಪ ಅಂದರು. ಓ ಸೂಪರ್. ಹಾಗಾಗಿ ಶಾಲಾ ಮಕ್ಕಳಿಗೆ ಬಡತನ ಇರೋದ್ರಿಂದ ಮುಂದೆ ಏನಾದರೂ ಬಡವರಿಗೆ ಮಾಡಬೇಕು ಒಂದು ಕಾಳಜಿ ಇತ್ತಲ್ಲ ಮೊದಲಿಂದನು. ನನಗಂತೂ ಯಾರೂ ಸಹಾಯ ಮಾಡಿಲ್ಲ, ಹಾ. ನಾನಾದರೂ ಮುಂದೆ ಜನಗಳಿಗೆ ಸಹಾಯ ಮಾಡೋಣ ಅಂತೇಳಿ ಅದ್ಭುತ. ಅದನ್ನ ರೂಢಿಸ್ಕೊಂಡು ಬಂದೆ. ಖಂಡಿತ ಸರ್. ಈಗ ನೋಡಿ, ಗ್ರಾಮೀಣ ಭಾಗ ಅಂದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಯಿತು ಅಂತ ಹೇಳಿದ್ರೆ ಸರಿಯಾದಂಥ ಸೌಲಭ್ಯಗಳಿರಲ್ಲ. ಇವತ್ತು ನೋಡಿ, ಸರ್ಕಾರಿ ಶಾಲೆಗಳು ಅಂದ್ರೆ ಪರಿಸ್ಥಿತಿ ಹಂಗೇನೆ, ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಪರಿಸ್ಥಿತಿ ಹಂಗೆ ಅನ್ನೋದು ಆಗ್ಬಿಟ್ಟಿದೆ. ಆಂಬ್ಯುಲೆನ್ಸ್ಗಳನ್ನು ಕೊಡಬೇಕು, ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸ್ತೀರಿ ನೀವು, ಇದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ನಾನು BA ಓದ್ತಿರ್ಬೇಕಾದ್ರೆ ಲಯನ್ಸ್ ಕ್ಲಬ್ಬಿಂದ ನಾನು ಹ್ಮ್. ಹಳೆ ಬುಕ್ಗಳನ್ನ ತಗೊಂಡು ಹ್ಮ್. ಲಯನ್ಸ್ ಕ್ಲಬ್ಬಲ್ಲಿ BA ಸ್ಟಾರ್ಟ್ ಮಾಡಿದೆ. ನಾನು ಹೊಸ ಬುಕ್ಸ್ ತಗೊಳಕ್ಕಾಗಲಿಲ್ಲ. ಪರಿಸ್ಥಿತಿ. ಲಯನ್ಸ್ ಕ್ಲಬ್ ಅಂತಿತ್ತು ದೊಡ್ಡಬಳ್ಳಾಪುರದಲ್ಲಿ. ಹೌದು. ಅವರಿಂದ ಅವ್ರಿಗೊಂದು ಅರ್ಜಿ ಕೊಟ್ಟು ಹ್ಮ್. ನನಗೆ ಹಳೆ ಬುಕ್ಗಳು ಕೊಡಬೇಕು ಅಂತೇಳಿ ತಗೊಂಡು ಹ್ಮ್. ನಾನು ಅಲ್ಲಿಂದ ಹ್ಮ್. ಅದರಿಂದ ಓದಿದೆ. ಹ್ಮ್. ಹಾಗಾಗಿ ನಾನು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆದೆ. ಹ್ಮ್. ಬಾಸೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದ ಒಂದು ಲಯನ್ಸ್ ಸಂಸ್ಥೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಸಂಸ್ಥೆಯಲ್ಲಿ ಮೆಂಬರ್ ಆಗಿದ್ದೆ. ನೀವೇ ಯಾಕೆ ಒಂದು ಮಾಡಬಾರ್ದು ಅಂತಂದಾಗ ನಾನು ದೊಡ್ಡಬಳ್ಳಾಪುರದಿಂದ ಹೊರಗಡೆ ಬಂದು ನಾವು ಪ್ರತ್ಯೇಕವಾಗಿ ಒಂದು ಹೊಸ ಲಯನ್ಸ್ ಕ್ಲಬ್ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಾನು 2013-14ರಿಂದ ಲಯನ್ಸ್ ಕ್ಲಬ್ ಅಲ್ಲಿ ಇದ್ದೆ. 2015ರಲ್ಲಿ ನಾನು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆದೆ. ಅದಕ್ಕೆ ಮೊದಲು ಸಹ ನಂದು ಆಂಬುಲೆನ್ಸ್ ಇತ್ತು. ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆದಮೇಲೆ ರೆಗ್ಯುಲರ್ ಆಗಿ ಲಯನ್ಸ್ ಕ್ಲಬ್ ಹೆಸರು ಹಾಕಿ ಒಬ್ಬ ಸ್ವಾಮೀಜಿಗಳನ್ನ ಕರೆಸಿ ದೊಡ್ಡವ್ರನ್ನ ಕರೆಸಿ ಉದ್ಘಾಟನೆ ಮಾಡಿ ನಿರಂತರವಾಗಿ ಬಡವರು ಯಾವುದು ₹1 ತೊಗೊಳ್ಬಾರ್ದು. ಡ್ರೈವರ್ ಆಗಲಿ ಅಥವಾ ಪೆಟ್ರೋಲ್ಗಾಗಲಿ ₹1 ತೊಗೊಳ್ಬಾರ್ದು. ಆ ರೀತಿ ಫ್ರೀ ಸರ್ವಿಸು ಕೊಟ್ಕೊಂಬಂದ್ವಿ. ಈಗಲೂ ಸಹ ತುಂಬ ಎಮರ್ಜೆನ್ಸಿ ಅಂದರೆ ಕಳಿಸ್ತೀವಿ. ಖಂಡಿತ. ಹಾಗಾಗಿ ಮಾಡ್ತಾ ಇದ್ದೀವಿ. ನಮಗೆ ಸೇವೆ ಅನ್ನೋದು ಭಾಳ ಮೊದಲಿಂದ ಜನಸೇವೆ ಅನ್ನೋದು ಬಂದಿದೆ. ಹಾಗಾಗಿ ಬಡವರು ಮಕ್ಕಳಿಗೆ ಇದುವರೆಗೂ ಸುಮಾರು ಒಂದು 9-10 ಲಕ್ಷ ನೋಟ್ಬುಕ್ ಕೊಟ್ಟಿದ್ದೀವಿ. 9-10 ಲಕ್ಷ ಕೊಟ್ಟಿದ್ದೀನಿ ಇದುವರೆಗೂ. ಮೊದಲು ಲಾರಿ ಟ್ಯಾಕ್ಟ್ರಲ್ಲಿ ತೊಗೊಂಡೋಗಿ ಲೋಡ್ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟು ಕೊಡ್ತಿದ್ವಿ. ಆನಂತರ ಯಾರು ಕೇಳ್ತಾರೆ ಆ ಸ್ಕೂಲ್ಗೆ ತೊಗೊಂಡೋಗಿ ಕೊಡೋವಂಥದ್ದು ಮಾಡಿದ್ವಿ. ಈಗಲೂ ನಿರಂತರವಾಗಿ ನಾವು ಕೊಡ್ತಾ ಇದ್ದೀವಿ. ಕೇಳಿದವ್ರಿಗೆ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ಖಂಡಿತ ಮಾಡ್ಕೊಂಡು ಬಂದಿದ್ವಿ. ಈಗ ಕ್ರೀಡೆಗೆ ಸರ್, ಕ್ರೀಡೆಗೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ನಿಂತ್ಕೋತೀರಿ ನೀವು ಆ ಕ್ರೀಡಾ ಉತ್ಸಾಹಿಗಳಿಗೆ, ಕ್ರೀಡಾಪಟುಗಳಿಗೆ? ಹೌದು ಮೇಡಮ್. ಈಗ ಕ್ರೀಡೆ ಇವತ್ತು ದೈಹಿಕವಾಗಿ ಚೆನ್ನಾಗಿರ್ಬೇಕು ಅಂದರೆ ವಿದ್ಯಾರ್ಥಿಗಳು ಮಾನಸಿಕವಾಗಿ ಸದೃಢವಾಗಿರ್ಬೇಕಾದ್ರೆ ದೈಹಿಕವಾಗಿ ಚೆನ್ನಾಗಿರ್ಬೇಕಾಗುತ್ತೆ. ಹಾಗಾಗಿ ಕ್ರೀಡೆಗೂ ಪ್ರೋತ್ಸಾಹ ಕೊಡೋದಕ್ಕೆ ಅನೇಕ ಯುವಕರಿಗೆ ಯುವತಿಯರಿಗೆ ನಾವು ಶಾಲಾ ಮಕ್ಕಳಿಗೆ ಸಹಾಯ ಮಾಡಿಕೊಂಡು ಬರ್ತಾಯಿದ್ದೀವಿ. ನಮ್ಮ ಕೈಲಾದ ಏನಾಗುತ್ತೋ ಅದು ಹಣಕಾಸಿನ ರೂಪದಲ್ಲಿ ಇರ್ಬೋದು, ಬೇರೆ ಒಂದು ಆರ್ಟಿಕಲ್ಸ್ ಕೊಡಿಸೋವಂಥದ್ದು ಇರ್ಬೋದು, ಅವೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಖಂಡಿತವಾಗ್ಲು. ಈ ದೀನಬಂಧು ಟ್ರಸ್ಟ್ ಯಾವಾಗ ಆರಂಭ ಮಾಡಿದ್ದು ನೀವು ಅಂತ? ಮೇಡಮ್, ಅದು 2001ರಲ್ಲಿ ನಾನು ಪ್ರಾರಂಭ ಮಾಡಿದ್ದು ದೀನಬಂಧು ಅಳಲು ಸೇವಾ ಟ್ರಸ್ಟ್ ಅಂತೇಳಿ. ಅದ್ರ ಮುಖಾಂತರ ನಾವು ಸೇವೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು. ಸುಮಾರಷ್ಟು ಸೇವೆ ಮಾಡ್ಕೊಂಡು ಬಂದ್ವಿ. ನಮಗೆ ಆ ಸೇವೆಯನ್ನು ಗುರುತಿಸಿ ತಾಲೂಕಲ್ಲಿ ಒಂದು 2015 ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಮಾಜ ಸೇವೆಗೆ ಅಂತೇಳಿ ಗುರುತಿಸಿ ನಮಗೆ ದೊಡ್ಡಬಳ್ಳಾಪುರದಲ್ಲಿ ಕೊಟ್ಟಿದ್ರು. ನಾವು ಯಾರಿಗೂ ಏನು ಹೇಳ್ಕೊಳ್ಳೋದು ಬೇಡ ಅಂತೇಳಿ ನಮ್ಮ ಪಾಡಿಗೆ ನಾವು ಮೊದಲಿಂದನೂ ಮಾಡ್ಕೊಂಬರ್ತಾಯಿದ್ವಿ. ದೇವಾಲಯಗಳು ಕಟ್ತಾರೆ, ದೇವಾಲಯಗಳಿಗೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಇದೆಲ್ಲ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಏನೋ ಹುಟ್ಟಿದೆ ಮೇಡಮ್ ಅವರೇ, ಏನಾದರೂ ಮಾಡಲೇಬೇಕಲ್ಲ. ಖಂಡಿತವಾಗ್ಲು. ಮೂಲತಃ ನೀವು ಕೃಷಿಕರು,
ಆ ಕೃಷಿಯನ್ನು ಇನ್ನೂ ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಮನೋಭಾವ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಹೌದು ಮೇಡಮ್, ಕೃಷಿ ನಮಗೆ ಇವತ್ತು ಕೃಷಿ ಇಲ್ಲ ಅಂತಂದರೆ ಯಾರು ಜೀವನನೇ ಇಲ್ಲ. ನಿಜ. ಹಾಗಾಗಿ ಕೃಷಿಯನ್ನು ಸಹ ನಾವು ಅವಲಂಬಿಸ್ಕೊಂಡಿದ್ದೀವಿ. ನಾವೊಂದಷ್ಟು ಜಮೀನು ಸರ್ಕಾರಕ್ಕೆ ಹೋಯ್ತು, ನಮ್ಮ ಜಮೀನು ಅಕ್ವೈರ್ ಆಯಿತು. ಆದರೂ ಇನ್ನೊಂದಷ್ಟು ಅಕ್ವೈರ್ ಆಗಿರೋಂಥ ಹಣದಲ್ಲಿ ಇನ್ನೊಂದಷ್ಟು ಜಮೀನು ತೊಗೊಂಡು ಕೃಷಿಯನ್ನು ಮುಂದುವರಿಸಿದ್ದೀವಿ. ಕೃಷಿಯೇ ನಮ್ಮ ಜೀವಾಳ ಅಲ್ವಾ, ಹಾಗಾಗಿ ಕೃಷಿಗೂ ಹೆಚ್ಚು ಮಹತ್ವ ನಾವೆಲ್ಲ ಕೊಡಬೇಕಾಗಿದೆ. ಇವತ್ತು ಆಹಾರ ಇಲ್ಲ ಅಂತಂತಂದ್ರೆ ನಾವು ಯಾರು ಬೆಳಕಾಗಲ್ಲ. ನಮ್ಮ ಮನೆಗೆ ಆಗೋಷ್ಟು ಆಹಾರ ನಾವು ಬೆಳ್ಕೊತೀವಿ. ಹೌದು ಹೌದು. ಹಾಂ ಹಾಂ. ಖಂಡಿತವಾಗ್ಲೂ. ಈಗ ಕ್ರೀಡೆಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಇಂಥದ್ದೆಲ್ಲ ನೀವು ಸಪೋರ್ಟ್ ಮಾಡ್ಕೊಂಡು ಬಂದ್ರಿ. ಈಗ ನಾಟಕ ರಂಗ ಅಂದಾಗ ಯಾರಾದರೂ ರಂಗಭೂಮಿ ಕಲಾವಿದರಿಗೂ ಕೂಡ ನೀವು ಜೊತೆಯಾಗಿ ನಿಂತ್ಕೋತೀರಿ, ನಾವಿದ್ದೀವಿ ಅಂತ ಹೇಳಿ ಬೆಂಬಲವನ್ನು ಸೂಚಿಸ್ತೀರಿ. ಕನ್ನಡ ರಾಜ್ಯೋತ್ಸವದಂಥ ಕಾರ್ಯಕ್ರಮಗಳಿರ್ಬೋದು, ನಾಡು ನುಡಿ ಅಂದಾಗ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಮೇಡಮ್, ಮೂಲತಃ ನಮ್ಮ ತಂದೆಯವರು ಸಹ ಕಲಾವಿದರಾಗಿದ್ದರು. ನಾನು ಸಹ 7 ಮತ್ತು 9ನೇ ತಾರೀಕು ಹೊತ್ತವರೆಗೂ ಮೂರು ಬಾರಿ ನಾನು ಸುಂದರಕಾಂಡ ರಾಮಾಯಣ ಅಂತ ನಮ್ಮೂರಲ್ಲಿ ಭಾಳ ಫೇಮಸ್ಸು. ಅದರಲ್ಲಿ ಸೀತೆ ಪಾರ್ಟವರು ಸ್ವಯಂ ಪ್ರಭೆ ಪಾರ್ಟ್ನರ್ ಬಂದಿಲ್ಲ ಅಂತಂದಾಗ 3 ದಿನದಲ್ಲಿ ನೀನು ರೆಡಿ ಆಗಬೇಕು ಅಂತೇಳಿ ನಾನು 7ನೇ ತರಗತಿ ಇದ್ದಾಗ ಒಂದು ಸ್ವಯಂ ಪ್ರಭೆ ಪಾರ್ಟು ಬರುತ್ತೆ ರಾಮಾಯಣದಲ್ಲಿ ಸನ್ನಿವೇಶ. ಆಂಜನೇಯ ಬರ್ತಾರೆ, ಅಲ್ಲಿ ಒಂದು ಸ್ವಯಂ ಪ್ರಭೆ ಒಂದು ಅರಮನೆ ಹತ್ರ ಇಳಿತಾರೆ. ದಕ್ಷಿಣಕ್ಕೆ ಯಾವ ದಿಕ್ಕು ಹೋಗ್ಬೇಕು ಅಂತ ಕೇಳುವಾಗ ಅಲ್ಲೊಂದು ಸನ್ನಿವೇಶ ಬರುತ್ತೆ. ಅದನ್ನ ಹೇಳೋ ಅಂಥದ್ದು ನಾಟಕ ಒಂದು 10 ನಿಮಿಷ. ಅದಕ್ಕೆ ಸ್ತ್ರೀ ಪಾತ್ರ. ಅದನ್ನು ನಾನು 7ನೇ ತರಗತಿ ಓದ್ತಾ ಇದ್ದೆ. 7, 8, 9 3 ವರ್ಷ ನಾನು ಕಂಟಿನ್ಯೂಸ್ ಆಗಿ ಮಾಡಿದೆ. ಒಮ್ಮೆ ಸೀತೆ ಪಾರ್ಟ್ ಮಾಡಿದ್ದೆ, ಆಮೇಲೆ ಗಣೇಶನ ಪಾರ್ಟ್ ಮಾಡಿದ್ದೆ, ಮತ್ತು ನಮ್ಮ ತಂದೆ ಸಂಪಾತಿ ಪಾರ್ಟ್ ಮಾಡ್ತಿದ್ರು, ಮತ್ತು ದಾನಸ್ವರ ಕಾಣದಲ್ಲಿ ನಾನು ಧರ್ಮರಾಯನ ಪಾರ್ಟ್ ಮಾಡಿದ್ದೆ, ಸೈನ್ಯಾಧಿಪತಿ ಪಾರ್ಟ್ ಮಾಡಿದ್ದೆ. ನಾಟಕದ ಬಗ್ಗೆ ಸ್ವಲ್ಪ ನಮಗೂ ಒಲವಿರೋದ್ರಿಂದ ನಾಟಕ ಭಾಳಷ್ಟು ನಾಟಕ ನಮ್ಮ ತಾಲೂಕಲ್ಲಿ ಅಕ್ಕಪಕ್ಕ ತಾಲೂಕಲ್ಲಿ ಮಾಡೋವಾಗ ನಮಗೆ ಕೇಳ್ತಾರೆ, ನೀವು ನಾಟಕ ಬರಬೇಕು, ನಿಮ್ಮ ಸಹಕಾರ ಬೇಕು ಅಂತ. ನಾವು ಯಾವುದೇ ಕಾರಣಕ್ಕಿಲ್ಲ, ನಾವು ಆವತ್ತಿಂದ ಸಹಕಾರ ಕೊಟ್ಕೊಂಡ್ಬರ್ತಾ ಇದ್ದೀವಿ. ಎಲ್ಲ ರೀತಿಯಲ್ಲೂ ಸಹಾಯ ಮಾಡಬೇಕಾಗುತ್ತೆ, ಕಲೆಯನ್ನು ಬೆಳೆಸ್ಬೇಕಲ್ಲ. ಹಿಂದೆ ನಡೆದಂಥ ಒಂದು ಪೌರಾಣಿಕ ಐತಿಹಾಸಿಕ ಇದನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಬೇಕು ಅಂತಂದರೆ ಅವೆಲ್ಲ ನಮ್ಮ ಇವುಗಳ ಮೂಲಕನೇ ಸಾಧ್ಯ. ಕಲಾವಿದರಿಗೆ ಇವತ್ತು ನಾಟಕ ಆಡೋದು ತುಂಬ ಕಷ್ಟ ಇದೆ. ಭಾಳಷ್ಟು ಸೀನ್ಸ್ ರೇಟೇ ಸಿಕ್ಕಾಪಟ್ಟೆ ಇದೆ, 4 ಲಕ್ಷ 5 ಲಕ್ಷ ಇದೆ. ಅವರು ಸ್ವಂತ ಕೈಯಿಂದ ಹಾಕ್ಕೊಂಡು ಮಾಡೋಕ್ಕಾಗಲ್ಲ. ಅನೇಕ ಜನ ಸೇರಿ 10 ಜನ ಕೈ ಜೋಡಿಸಿದಾಗ ಒಳ್ಳೆ ನಾಟಕ ಆಡ್ಬೋದು, ಒಳ್ಳೆ ಪ್ರದರ್ಶನ ಕೊಡ್ಬೋದು. ಹಾಗಾಗಿ ಎಲ್ಲ ಸ್ವಲ್ಪ ಸಹಾಯ ಮಾಡ್ಕೊಂಡು ಬಂದಿದ್ದೀವಿ. ನಾವು ಮೂಲತಃ ಕಲಾವಿದರಾಗಿರೋದ್ರಿಂದ ಅದ್ರ ಬಗ್ಗೆ ಆಸಕ್ತಿ ಇರೋದ್ರಿಂದ ಅವ್ರ ಕಷ್ಟ ನಿಮಗೆ ಗೊತ್ತು. ಖಂಡಿತವಾಗಿ. ಊರಲ್ಲಿ ಮದುವೆ ಮುಂಜಿ ಮತ್ತೊಂದು ಕಾರ್ಯಕ್ರಮ ಅಂದರೆ ಅಣ್ಣನ ಹತ್ರ ಹೋದ್ರೆ ಒಂಚೂರು ಧನ ಸಹಾಯ ಆಗುತ್ತೆ ಅನ್ನುವಂಥ ಮನೋಭಾವ. ನಿಮ್ಮ ಹತ್ರ ಬರ್ತಾರೆ, ಅಣ್ಣ ಖರ್ಚಿದೆ? ಇಲ್ಲ, ನಮಗೆ ಮೊದಲಿಂದನೂ ಸಹ ಬಡವ್ರ ಬಗ್ಗೆ ಕಾಳಜಿ ಇರೋದ್ರಿಂದ ಮದುವೆ ಇರ್ಬೋದು ಅಥವಾ ಇನ್ನು ಸಣ್ಣ ಪುಟ್ಟ ಏನಾದರೂ ಇದ್ರೂ ತಾಳಿ ಕೊಡಿಸೋವಂಥದ್ದು, ರೇಷನ್ ಕೊಡಿಸೋವಂಥದ್ದು, ಇನ್ನೇನು ಅಗತ್ಯ ವಸ್ತುಗಳು ಬೇಕಂದರೆ ಕೊಡಿಸೋವಂಥದ್ದು. ಒಂದಷ್ಟು ನಾವೇ ಸ್ವಂತ ಮುಂದೆ ನಿಂತ್ಕೊಂಡು ಮದುವೆಗಳು ಮಾಡಿದ್ದೀವಿ. ಹಾಗಾಗಿ ಕೈಲಾದ ಸಹಾಯ ಮಾಡಬೇಕು, ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದೀವಿ. ಸಮಾಜ ಸೇವಕ ಅಂತ ಒಂದು ಬಿರುದಿದೆ. ಹಾಗಾಗಿ ನನಗೆ ತುಂಬ ಖುಷಿಯಾಗಿ ಮಾಡ್ತೀವಿ ಅದಕ್ಕೆ ಆ ಕೆಲಸ. ಖಂಡಿತ ಸರ್. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದು ಗಾದೆ ಇದೆಯಲ್ಲ, ಅದೇನೋ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಈಗ ಮುನಿಯಪ್ಪನವರು ಮುಟ್ಟದ ಕ್ಷೇತ್ರ ಇಲ್ಲ ಅಂತ ಹೇಳಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಿಮ್ದೇನಾಗತ್ತ ಅಳಿಲು ಸೇವೆಯನ್ನು ನೀವು ಮಾಡ್ಕೊಂಡ್ ಬರ್ತಾ ಇದ್ದೀರಿ, ನಿರಂತರವಾಗಿ ಅದನ್ನು ಕೂಡ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಇದರ ನಡುವೆ ರಿಯಲ್ ಎಸ್ಟೇಟ್ ಇದು ಹೇಗೆ ಸರ್? ಮೇಡಮ್, ಈಗ ರಿಯಲ್ ಎಸ್ಟೇಟು ಅದನ್ನು ನಮಗೇನು ಅದ್ರ ಬಗ್ಗೆ ಏನೂ ಅರಿವಿರಲಿಲ್ಲ. 1996ರಲ್ಲಿ ಯಾರ ಜಮೀನು ಬೇಕು ಅಂತ ಕೇಳಿದಾಗ ನಾವು ಅಲ್ಲೆಲ್ಲೋ ರೋಡ್ ಸೈಡಲ್ಲಿ ನಿಂತಿದ್ವಿ. ಯಾರೋ ಕಾರಲ್ಲಿ ಬಂದು ಕೇಳಿದ್ರು, ಜಮೀನು ಸಿಗ್ತದೆ ಅಂತ. ಸಿಗ್ತದೆ ಅಂತಂದ್ರೆ ಮಾರಾಟ ಮಾಡೋರು ಇದ್ದರು, ಕರ್ಕೊಂಡೋಗಿ ತೋರಿಸ್ವಿ. ನೋಡಿ ಇದಕ್ಕೂ ಸಿಗ್ತದೆ ಅಂತಂದ್ರೆ ಆಯ್ತು ತೋರಿಸ್ವಿ. ಅವರು ಹಾಗಾಗಿ ಅಲ್ಲಿಂದ ಪ್ರಾರಂಭ ಆಗಿದ್ದು. ಅವರು ಕೇಳಿದ್ದು ಜಮೀನುಗಳು ನಾವು ಕೊಡಿಸ್ತೀವಿ. ನೇರ ರೈತರನ್ನ ನೇರವಾಗಿ ಬಿಡ್ತಿದ್ವಿ, ಅವರೇ ಮಾತಾಡ್ಕೊತಿದ್ರು, ನಮಗೆ ಏನೋ ಒಂದಷ್ಟು ಕೊಡ್ತಿದ್ರು. ಈಗ ಪ್ರಾರಂಭ ಆಗಿದ್ದು. ಈಗ ನಾವು ಜಮೀನು ಕೊಂಡ್ಕೊಳ್ಳೋದು, ಮಾರಾಟ ಮಾಡೋದು, ಈ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀವಿ. ಅದು ಪಾರ್ಟ್ ಟೈಮ್ ಅಷ್ಟೇ, ಫುಲ್ ಟೈಮ್ ಅಲ್ಲ, ಪಾರ್ಟ್ ಟೈಮ್. ದಲಿತ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದೀರಿ.
ಇವತ್ತಿಗೂ ಕೂಡ ಸಮಾಜ ಅಂದಾಗ ದಲಿತರು ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ. ಅದನ್ನೆಲ್ಲ ನೋಡಿದಾಗ ಒಬ್ಬ ನಾಯಕರಾಗಿ ನೀವು ಬಿಜೆಪಿಯಲ್ಲೂ ಕೂಡ ಗುರುತಿಸ್ಕೊಂಡಿದ್ದೀರಿ, ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿದ್ದೀರಿ. ಇವತ್ತಿಗೂ ಸಮಸ್ಯೆಯಲ್ಲಿ ಒದ್ದಾಡುವಂಥ ಜನರನ್ನ ಕಂಡ್ರೆ ಹೇಗೆ ಅನ್ಸುತ್ತೆ ನಿಮ್ಗೆ? ಏನು ಅನ್ಸುತ್ತೆ? ಅವ್ರನ್ನ ಹೆಂಗೆ ಮೇಲ್ ತರ್ಬೋದು ಅಂತ ಅನ್ಸುತ್ತೆ ನಿಮಗೆ ಅಂತ? ಮೇಡಮ್, ಈಗ ನಾವು 1986ರಲ್ಲಿ ನಾವು ದಲಿತ ಸಂಘಟನೆಯಲ್ಲಿ ಸೇರಿದ್ದು. ಸಂಘಟನೆ ನಮ್ಮೂರಲ್ಲಿ ಒಂದು ಗ್ರಾಮ ಶಾಖೆ ಮಾಡಿ ದಲಿತ ಸಂಘರ್ಷ ಸಮಿತಿಯದು ಮಾಡಿ ಸರ್ಕಾರದಿಂದ ಸಿಗೋವಂಥ ಸವಲತ್ತುಗಳು ಕೊಡಿಸೋವಂಥ ಕೆಲಸ ಗ್ರಾಮದಲ್ಲಿ ಮಾಡಿದ್ವಿ. ಆಮೇಲೆ ತಾಲೂಕಿನಾದ್ಯಂತ ಮಾಡಿಕೊಂಡು ಜಿಲ್ಲೆ ಮಟ್ಟದಾಗೆಲ್ಲ ಓಡಾಡಿದ್ವಿ. ಇವತ್ತು ಸಹ ಬಡವರು ಸುಮಾರು ಜನ ಬಡವರಾಗೆ ಉಳಿದಿದ್ದಾರೆ. ಸರಿಯಾದಂಥ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ. ಸರ್ಕಾರ ಸವಲತ್ತುಗಳು ನೇರವಾಗಿ ತಲುಪೋದಿಲ್ಲ. ಅವಕಾಶ ವಂಚಿತರಿದ್ದಾರೆ. ಬಡವರು ಭಾಳಷ್ಟು ಇವತ್ತು ಬಡವರಾಗೆ ಉಳಿದಿದ್ದಾರೆ. ಅವ್ರನ್ನ ಮೇಲಕ್ಕೆತ್ತೋ ಕೆಲಸ ಆಡಳಿತ ಯಾರು ಮಾಡ್ತಾರೆ ಅವರು ಮಾಡಬೇಕು. ಮತ್ತು ನಾವು ಅವ್ರಿಗೆ ಜಾಗೃತಿ ಮೂಡಿಸೋವಂಥ ಕೆಲಸ ನಮ್ಮಂಥವ್ರ ಜವಾಬ್ದಾರಿ ಇದೆ. ಹೌದು. ಹಾಗಾಗಿ ಜಾಗೃತಿ ಮೂಡಿಸೋ ಜೊತೆಗೆ ಅವ್ರಿಗೆ ಸರ್ಕಾರದಿಂದ ಸಿಕ್ಕಂಥ ಸವಲತ್ತುಗಳು ಕೊಡಿಸ್ಬೇಕು. ಮತ್ತು ಅವ್ರಿಗೆ ಎಲ್ಲ ಹಕ್ಕುಗಳಿದೆ ಅನ್ನೋದನ್ನು ಜಾಗೃತಿ ಮೂಡಿಸೋವಂಥ ಕೆಲಸ ನಾವು 1985-86ರಿಂದ ನಾವು ಮಾಡ್ಕೊಂಬಂದಿದ್ದೀವಿ. ಹಾಗಾಗಿ ನಮಗೆ ಆಗಿನ ಮುಖಂಡರು ವೆಂಕಟಸ್ವಾಮಿ ಅಂತೇಳಿ, ವೆಂಕಟಸ್ವಾಮಿ ಅಂತೇಳಿ ಅವ್ರ ಜೊತೆ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ಸಹ ಅವರು ನಿರಂತರವಾಗಿ ಸಂಘಟನೆಯಲ್ಲಿದ್ದಾರೆ. ಜಿಗ್ನಿ ಶಂಕರ್ ಅಂತಿದ್ರು, ಗೋಪಿನಾಥ್ ಅಂತಿದ್ರು, ಅವ್ರ ಜೊತೆ ಒಡನಾಟ ಇತ್ತು. ನಾವು ಅಂಬೇಡ್ಕರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಬಂದಿರೋವಂಥವ್ರು. ಹಾಗಾಗಿ ಎಲ್ಲಾದರೂ ಒಂದು ದೌರ್ಜನ್ಯ ನಡೀತು ಅಂದರೆ ನಾವು ಸಹಿಸ್ಕೊಳೋದಿಲ್ಲ. ಯಾವುದೇ ಇದಾಗಲಿ ಪ್ರಶ್ನೆ ಮಾಡ್ತೀರಿ, ಸರಿಪಡಿಸ್ತೀರಿ. ಪ್ರಶ್ನೆ ಮಾಡ್ತೀವಿ, ಸರಿಪಡಿಸ್ಬೇಕು. ಹೌದು, ಎಲ್ಲರ ಜವಾಬ್ದಾರಿ ಅದು. ಹೌದು. ಹಾಗಾಗಿ ಬಡವರು ಮೇಲಕ್ಕೆ ಬರಬೇಕು, ಆರ್ಥಿಕವಾಗಿ ಬರಬೇಕು, ಸಾಮಾಜಿಕವಾಗಿ ಬರಬೇಕು, ಶಿಕ್ಷಣದಲ್ಲಿ ಮುಂದಕ್ಕೆ ಬರಬೇಕು, ರಾಜಕೀಯವಾಗೂ ಬರಬೇಕು. ಸಮಾಜದ ಬೇಕಾಗುತ್ತೆ ಎಲ್ಲರಿಗೂ. ಇಂಥ ಹೋರಾಟಗಳಲ್ಲಿ ನಿಮಗೆ ಲಾಠಿ ಚಾರ್ಜ್ ಅನುಭವ ಆಗುತ್ತೆ, ಅದನ್ನು ಹೇಳ್ಬೋದಾ? 1987ರಲ್ಲಿ ಜಾಲಪ್ಪನವರು ಗೃಹ ಸಚಿವರು. ನಾವು ಸಂಘಟನೆಯಲ್ಲಿ ಕೆಲವರು ಜಮೀನುಗಳು ಮಂಜೂರು ಮಾಡಬೇಕು ಮತ್ತು ದಲಿತರಿಗೆ ಸಮಸ್ಯೆಗಳಿದೆ, ನೀವು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವರು ಲಾಠಿ ಚಾರ್ಜ್ ಆಗುತ್ತೆ. ಅವರು 1987 ಜುಲೈ 17ನೇ ತಾರೀಕು. ಮತ್ತು 27ನೇ ತಾರೀಕು ಇನ್ನೊಂದು ಸರಿ ಲಾಠಿ ಚಾರ್ಜ್ ಆಗುತ್ತೆ. ನಾವು ನಮ್ಮ ಹಕ್ಕುಗಳನ್ನ ಕೇಳೋದೇ ತಪ್ಪ ಅಂತ ಆಗ ನಮ್ಗೆ ಅನುಭವ ಆಯಿತು. ಹಾಗಾಗಿ ಆ ಸಂದರ್ಭದಲ್ಲಿ ಮುಂದಾಳತ್ವ ವಹಿಸ್ಕೊಂಡಿರೋಂಥ ವೆಂಕಟಸ್ವಾಮಿ ಅವರು ತಲೆಗೆಲ್ಲ ಇಟ್ಬಿಡ್ತದೆ. ಓಕೆ. ಮತ್ತು ಆಗ ಇನ್ನೂ ಅನೇಕ ಜನ ಇದ್ದರು. ಮಾಮೂನ್ ರಾಜು ಅಂತ, ಅಶ್ವಥಪ್ಪ ಅಂತ, ಇವರೆಲ್ಲರಿಗೂ ಹೊಡಿತಾರೆ. ನಾವು ಸಹ ಇಟ್ಟು ತಿಂದಿದ್ದೀವಿ. ನಾವಿನ್ನೂ ಮದುವೆ ಇರಲಿಲ್ಲ ಅವಾಗ. ಆದರೆ ನಾವು ಹಕ್ಕುಗಳನ್ನು ನಮ್ಮ ಕೇಳಿದ್ರೆ ಹಿಂಗೆ ಹೊಡಿತಾರಲ್ಲ ಅಂಥೇಳಿ ಭಾಳ ಬೇಜಾರಾಗಿತ್ತು. ಪ್ರಶ್ನೆ ಮಾಡೋದೇ ತಪ್ಪ ಹಂಗಾದ್ರೆ? ಪ್ರಶ್ನೆನೇ ಮಾಡಬಾರ್ದು, ಕೇಳಲೇಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿತ್ತು. ನಾವೆಲ್ಲ ಭಾಳಷ್ಟು ಸಂಘಟನೆ ಜಾಸ್ತಿ ಮಾಡಿಕೊಂಡು ಅದನ್ನು ವಿರೋಧಿಸ್ಬೇಕು ಅಂತಂದಾಗ ಕೊನೆಗೆ ಅವರು ರಾಜಿ ಮಾಡಿಕೊಂಡ್ರು. ಒಂದಷ್ಟು ಸ್ಪಂದಿಸಿದ್ರು, ಇನ್ನೊಂದಷ್ಟು ಜನಗಳಿಗೆ ಸ್ಪಂದಿಸೋಕ್ಕಾಗಲಿಲ್ಲ. ಈ ರೀತಿ ಮೊದಲಿಂದ ನಾವು ಶೋಷಿತರ ಪರ ಧ್ವನಿ ಎತ್ತಿದ್ದೀವಿ, ಇವತ್ತು ಎತ್ತಾ ಇದ್ದೀವಿ. ಈ ಹೋರಾಟಗಳ ನಡುವೆ ನಿಮಗೆ ಡೆಫಿನೆಟ್ಲಿ ನಿಮ್ಮ ಸಹೋದ್ಯೋಗಿಗಳಿರ್ಬೋದು ಅಥವಾ ಯಾರೋ ಸ್ನೇಹಿತರಿರ್ಬೋದು, ಬಳಗದವ್ರು ಇರ್ಬೋದು, ಜೊತೆಗೆ ನಿಂತ್ಕೊಂಡಿದ್ದಾರೆ, ನೀವು ಮುನ್ನುಗ್ಗಿ ನಾವಿದ್ದೀವಿ ಅಂತ ಹೇಳಿ, ಅವರ ಸಹಕಾರದ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ಇಲ್ಲ ಮೇಡಮ್, ಯಾರೂ ನೀವು ಮುನ್ನುಗ್ಗಿ ಅಂತ ನಮ್ಗೆ ಯಾರು ಇಲ್ಲ. ಅದು ನಾವು ನಮ್ದೇನೋ ಒಂದು ಟೀಮ್ ಇತ್ತು, ನಾವು ಮಾತಾಡ್ಕೊಂತೀವಿ ಬಿಟ್ಟರೆ ನಮ್ಗೆ ಯಾರೂ ಗಾಡ್ ಫಾದರ್ಸ್ ಯಾರೂ ಇರಲಿಲ್ಲ. ಸಂಘಟನೆಯಲ್ಲಿ ವೆಂಕಟಸ್ವಾಮಿಯವರು, ಗೋಪಿನಾಥ್, ಇವರೆಲ್ಲ ಇದ್ದರು. ಇತ್ತೀಚೆಗೆ ಜಿಗ್ನಿ ಶಂಕರ್ ಅವರು ತೀರ್ಕೊಂಡ್ರು. ಅವರು ಸಹ ಅನೇಕ ಕಾರ್ಯಕ್ರಮಗಳಲ್ಲಿ ಬರ್ತಿದ್ರು. ನಮ್ಗೆ ಒಂದಷ್ಟು ಈ ಥರ ಎಲ್ಲ ಕೇಳಬೇಕು, ಹಿಂಗೆಲ್ಲ ಇರಬೇಕು, ಸಮಾಜದ ಮೇಲಕ್ಕೆತ್ತೋ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ರು. ನಾವು ಅದೇ ರೀತಿ ಎಲ್ಲ ಮಾಡ್ತಿದ್ವಿ. ಬಟ್
ಬರ್ತಾ ಬರ್ತಾ ನಾವು ಅದರಿಂದ ಸ್ವಲ್ಪ ನಮ್ಮ ಸಂಸಾರಗಳು ನಡಿಬೇಕಲ್ಲ. ಹಾಗಾಗಿ ನಾವು ಆರ್ಥಿಕವಾಗಿ ಮೇಲೆ ಬರಬೇಕು ಅಂದರೆ ಬರೀ ಯಾವಾಗಲೂ ಸಂಘಟನೆ ಇಟ್ಕೊಂಡ್ರೆ ಆಗೋದಿಲ್ಲ. ಹಾಗಾಗಿ ನಮ್ಮದು ಪ್ಯಾರಲಾಗಿ ಉದ್ಯೋಗ ನಾವು ಒಂದು ಮಾಡಿಕೊಂಡು ಕಾಂಟ್ರಾಕ್ಟ್ ಕೆಲಸ ಮಾಡಿಕೊಂಡು ಮತ್ತು ಕ್ವಾರಿ ಕೆಲಸ ಮಾಡಿಸ್ಕೊಂಡು ಆರ್ಥಿಕವಾಗಿ ಮೇಲೆ ಬರುವಂಥ ಕೆಲಸ ನಾವು ಮಾಡ್ಕೊಂಡ್ಬಂದ್ವಿ. ಬಟ್ ಸಂಘಟನೆ ಯಾರು ಮಾಡ್ತಾರೆ, ಯಾರು ಈಗಲೂ ಸಂಘಟನೆ ಮಾಡೋರು ಅನೇಕ ಜನ ಮುಖಂಡರುಗಳಿದ್ದಾರೆ. ನಾವು ಪರೋಕ್ಷವಾಗಿ ಅವ್ರಿಗೇನಾದರೂ ತನು ಮನದನ್ನು ಸಹಾಯ ಮಾಡೋವಂಥದ್ದು ಇವತ್ತು ನಾವು ಮಾಡ್ತೀವಿ. ಖಂಡಿತ. ಈ ಸುದೀರ್ಘ ಜೀವನದಲ್ಲಿ ಬೇಡಪ್ಪ ಈ ಹೋರಾಟ, ಬೇಡ ಈ ರಾಜಕೀಯ, ಈ ಥರದ್ದು ಏನಾದರೂ ಅನ್ಸಿದೆಯಾ? ಇಲ್ಲ ಮಾಡೋಣ, ಭಗವಂತ ಕೊಟ್ಟಿರೋ ಅವಕಾಶ ಇದು ಅಂತ ಅನ್ಸುತ್ತಾ? ಹೆಂಗಿದೆ? ಇಲ್ಲ, ಭಾಳಷ್ಟು ಸರಿ ಬೇಜಾರಾಗುತ್ತೆ. ಎಲ್ಲ ಕ್ಷೇತ್ರದಲ್ಲೂ ಬೇಜಾರಾಗುತ್ತೆ. ವೈಯಕ್ತಿಕವಾಗಿ ಬೇಜಾರಾಗುತ್ತೆ, ಸಮಾಜಕ್ಕೂ ಒಂದೊಂದ್ಸರಿ ಸಮಸ್ಯೆ ಆಗುತ್ತೆ. ಆಗ ಅವೆಲ್ಲ ಸಹಿಸ್ಕೊಂಡು ಹೋಗ್ಬೇಕಾಗುತ್ತೆ. ಬಿಡೋದು ಒಂದು ಸರಿ ಅದ್ರಲ್ಲಿ ಧುಮುಕಿದ ಮೇಲೆ ಮತ್ತೆ ಹೊರಗಡೆ ಬರೋಕ್ಕಾಗೋದಿಲ್ಲ. ಜನಸೇವೆ ಇರ್ಬೋದು, ರಾಜಕೀಯ ಇರ್ಬೋದು, ಅಥವಾ ಸಂಘಟನೆ ಇರ್ಬೋದು, ಎಲ್ಲದರಲ್ಲೂ ಒಂದೇ ಸರಿ ಹೊರಗಡೆ ಬರೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದು 100ಕ್ಕೆ 75% ಭಾಗವಹಿಸೋದು, ಕನಿಷ್ಠ 25% ಆದ್ರೂ ನಮ್ಮ ಕೆಲಸ ಅದರಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ. ಖಂಡಿತ ಸರ್. ಈಗ ಹೆಂಗಾಗಿದೆ ಅಂದರೆ, ಈಗ ಗ್ರಾಮೀಣ ಭಾಗದಿಂದ ಯಾವುದೊಂದು ಸಿಟಿ ಪ್ರದೇಶಕ್ಕೆ ಏನೋ ಒಂದು ಕೆಲಸಕ್ಕೆ ತಾಲೂಕು ಆಫೀಸ್ಗೋ ಗ್ರಾಮ ಪಂಚಾಯತಿಗೋ ಜನ ಹೋಗ್ತಾರೆ ನೋಡಿ, ಏನಾರು ಒಂದು ಸಿಗ್ನೇಚರ್ಗೋ ಏನೋ ಒಂದು ರಿಜಿಸ್ಟ್ರು ಅದು ಇದು ಅಂತ ಹೋಗ್ಬೇಕಾರೆ ಜನಕ್ಕೆ ಇವತ್ತು ಅಂಡರ್ಸ್ಟುಡ್ ಏನಂದರೆ, ಪಾಕೆಟಲ್ಲಿ ಇಷ್ಟು ದುಡ್ಡು ಇಟ್ಕೊಂಡು ಹೋದರೆ ಈ ಕೆಲಸ ಆಗೋ ಮಟ್ಟಕ್ಕೆ ಭ್ರಷ್ಟಾಚಾರ ಇದೆ ಸರ್. ಅಷ್ಟರ ಮಟ್ಟಿಗೆ ಬೇರೆ ಮಟ್ಟದಿಂದ ಇರೋದ್ರಿಂದಾಗಿ ನಿಮ್ಗೆ ಏನನ್ಸುತ್ತೆ ಈ ಸಮಾಜ ಈ ಮಟ್ಟಿಗೆ ಹಾಳಾಗಿರೋದ್ರ ಬಗ್ಗೆ? ಅದು ಭಾಳಷ್ಟು ದೊಡ್ಡದಾಗಿ ಕಾಡ್ತಾ ಇದೆ ಮೇಡಮ್. ಇವತ್ತು ನಾವು ಓಟ್ ಹಾಕೋ ಜನ ನಾವೆಲ್ಲರೂ ಭಾಗಿದಾರರೇ. ಇವತ್ತು ದುಡ್ಡು ತಗೊಂಡು ವೋಟ್ ಮಾಡ್ತಾರೆ, ದುಡ್ಡು ಕೊಟ್ಟವ್ರು ಏನು ಮಾಡ್ತಾರೆ? ರಿಕವರ್ ಮಾಡಬೇಕಲ್ಲ. ಈಗ ಅಧಿಕಾರಿಗಳು ಎಲ್ಲ ಓಪನ್, ಯಾವುದು ಮುಚ್ಚಿಡಂಗಿಲ್ಲ. ಅಧಿಕಾರಿಗಳು ದುಡ್ಡು ಕೊಟ್ಟು ಬರ್ತಾರೆ, ಪಾಪ ಅವರು ಎಲ್ಲಿಂದ ತಂದು ಕೊಡ್ತಾರೆ? ವ್ಯವಸ್ಥೆ ಕೆಳಮಟ್ಟದಿಂದ ಮೇಲ್ಮಟ್ಟವರೆಗೂ ಹೋಗಿದೆ. ಹಾಗಾಗಿ ಕಡಿಮೆ ಆಗಬೇಕು. ದುಡ್ಡು ತಗೊಳ್ಳದೆ ಕೆಲಸ ಮಾಡ್ಕೊಳ್ಳೋವಂಥ ವ್ಯವಸ್ಥೆ ಯಾರು ಅಧಿಕಾರ ನಡೆಸ್ತಾ ಇದ್ದಾರೆ ಅವರು ಅದಕ್ಕೆ ಕಡಿವಾಣ ಹಾಕಬೇಕು. ಇಲ್ಲಾಂತಂದರೆ ಬಡಬಗ್ರು, ರೈತರು, ವಿಶೇಷವಾಗಿ ಬಡವರು ಇವತ್ತು ಕೆಲಸಗಳು ಮಾಡ್ಕೊಳ್ಳೋದು ಕಷ್ಟ ಇದೆ. ಇವತ್ತು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ದುಡ್ಡಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಗೆ ಯಾರು ಆಡಳಿತದ ಚುಕ್ಕಾಣಿ ಇಟ್ಟಿದ್ದಾರೆ ಅವರು ಮಾರ್ಗದರ್ಶನ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಬಡವರಿಗೆ ಕೆಲಸಗಳು ಬೇಗ ಆಗೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರೋಂಥದ್ದೇ, ಯಾವುದು ಮುಚ್ಚಿಕೊಳ್ಳೋವಂಥದ್ದು ಏನೂ ಇಲ್ಲ. ಅದು ಬದಲಾವಣೆ ಆಗಬೇಕು ಸಮಾಜದಲ್ಲಿ. ಓಕೆ. ಈ ಜರ್ನಿಯಲ್ಲಿ ಕುಟುಂಬದ ಸಹಕಾರ ಹೆಂಗಿದೆ? ನಿಮ್ಮ ಜೊತೆಗೆ ನಿಮ್ಮ ಕುಟುಂಬ ಹೇಗೆ ನಿಂತುಕೊಂಡಿದೆ? ಕುಟುಂಬ ನಿಮ್ಗೆ ಬೇಕಾ, ಯಾಕೆ ಬೇಕು ಅಂತಾರೆ, ಹೌದಾ? ಬೇಕಾಗಿಲ್ಲ ಅಂತಾರೆ. ಆಯಿತು ಅನ್ನೋದು ನಮ್ಮ ಕೆಲಸನ ಮಾಡ್ಕೊಂಡು ಬೇಜಾರೇ ಅವ್ರಿಗೆ. ಯಾಕೆ ಬೇಕು, ಹೋಗ್ತೀರಾ, ಯಾರ ಮೇಲೆ ಸ್ಟ್ರೈಕ್ ಮಾಡ್ತೀರಾ, ಅವ್ರು ನಿಮ್ಗೆ ಶತ್ರುಗಳಾಗ್ತಾರೆ, ನಿಮ್ಗೆ ಕಾಟ ಕೊಡ್ತಾರೆ, ನಿಮ್ಗೆ ಯಾಕೆ ಬೇಕು, ನೀವು ಯಾಕೆ ಸ್ಟ್ರೈಕ್ ಮಾಡಬೇಕು, ಯಾಕೆ ಅವ್ರ ಮೇಲೆ ಇದು ಮಾಡಬೇಕು, ಬೇಡ ನಿನ್ನ ಪಾಡಿಗೆ ನೀರು ಅಂತಾರೆ. ಅಯ್ಯೋ ಎಲ್ಲ ಇದ್ದಿದ್ದೆ ಕೇಳಿಸ್ಕೊಳ್ಳೋದು ನಿಮ್ಮ ಕೆಲಸ, ನೀವು ಕೇಳಿದು ಆಯಿತು ಅಂತೇಳಿ ನಮ್ಮ ಕೆಲಸ ನಾವು ಮಾಡ್ಕೊಂಬರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಏನು ಕೇಳಿ 1 ಸರಿ 2 ಸರಿ 10 ಸರಿ ಹೇಳ್ತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಎಷ್ಟು ಹೇಳಿದ್ರು ಅಷ್ಟೇ ಅಂತೇಳಿ. ಯಾರೆಲ್ಲ ಇದ್ದೀರಿ ಸರ್ ಮನೇಲಿ? ನಾನು, ನಮ್ಮ ಮಿಸ್ಸಸ್ಸು, 3 ಜನ ಮಕ್ಕಳು. ಏನು ಮಾಡ್ತಾ ಇದ್ದಾರೆ? ಮಕ್ಕಳಿಗೆ ಹೆಣ್ಮಕ್ಳು ಇಬ್ರಿಗೂ ಮದುವೆ ಆಗಿದೆ. ಮಗನಿಗೆ ಮದುವೆ ಆಗಬೇಕು, ಇನ್ನೊಂದು 3 ತಿಂಗಳಲ್ಲಿ ಮದುವೆ ಆಗುತ್ತೆ. ಎಲ್ಲ ಸಹಕಾರ, ನಮಗೆ ಮಕ್ಕಳ ಸಹಕಾರ ಎಲ್ಲ ಇದೆ, ಮನೆಯವ್ರ ಸಹಕಾರನೂ ಇದೆ. ಅವರು ಹೇಳೋಷ್ಟು ದಿನ ಹೇಳಿದ್ರು, ಇವರು ಏನು ಕೇಳೋದಿಲ್ಲ. ಈ ರಾಜಕೀಯ ಬೇಡ ಅಂತನ? ಏನು ಬೇಕು, ರಾಜಕೀಯನೂ ಬೇಡ ಅಂತಾರೆ. ಜನಸೇವೆ ಮನೆಯಲ್ಲಿ ಕಾಸು ಒಂದು 10,000 20,000 ಕೊಡು ಅಂತಂದರೆ ನೀವು ಏನಕ್ಕೆ ಅಂತ ಕ್ವಶನ್ ಮಾಡ್ತೀರಾ? ಯಾರಾನ ನಾಟಕ ಆಡೋರೋ ಇನ್ನೊಂದು ಯಾವುದೋ ಕಷ್ಟ ಅಂತ ಬಂದರೆ ದೇವಸ್ಥಾನ ಅಂತಂದರೆ ಕಾಸು ಎತ್ತೆತ್ತೆ ಕೊಡ್ತೀರಾ? ನೀವು ಮನೆಗೆ ಮಾರಿ ಊರಿಗುಪಕಾರಿ ಅಂತಾರೆ. ಆಯಿತು ಅಂತ ಎಲ್ಲ ದೇವ್ರು ಕೊಟ್ಟಿದ್ದಾನೆ, ದೇವ್ರು ಕೊಡೋದು. ಎಲ್ಲ ಒಂದು ಕಡೆ ಏನೂ ಇಲ್ಲ ಅಂತಂದರೆ ನಮ್ಮನ್ನ ಯಾರು ಕೇಳ್ತಿದ್ರು? ಏನೋ ಸ್ವಲ್ಪ ಇರೋದು ಕೇಳ್ತಾರೆ. ನಾವೇನು ಆಸ್ತಿ ಮಾರ್ಕೊಡ್ತೀವ? ಏನೋ ಸ್ವಲ್ಪ ಕೊಡೋತಾನೆ ಅಂತೇಳಿ ಸುಮ್ಮನೆ ಇರಿಸ್ತೇವೆ. ಅವ್ರನ್ನ ನೋಡಿ ಸುಮ್ಮನೆ ಅಂತಾರೆ. ಖಂಡಿತ ಸರ್. ಇಂಥದ್ದೊಂದು ಗುರಿ, ಈಗ ರಾಜಕೀಯದಲ್ಲೂ ಕೂಡ ಸಕ್ರಿಯವಾಗಿರುವುದರಿಂದಾಗಿ ಈ ಗುರಿ ಇಟ್ಕೊಂಡಿದ್ದೀನಿ ನಾನು, ಇದೇನೋ ಒಂದು ಆಸೆ ಇದೆ ನನಗೆ, ಈ ಥರದ್ದೇನಾದರೂ ಭಾವನೆಗಳು?
ಮೇಡಮ್ ಆಸೆ ನಮಗೆ ಏನೂ ಇಲ್ಲ. ಆಸೆ ಈಗ ಮೊದಲಿತ್ತು ಆಸೆ, ಹ್ಮ್ ಆಗ ಅದಾಗಬೇಕು ಇದಾಗಬೇಕು ಅಂತ. ಹಾ. ಈಗೇನು ಆಸೆ ಇಲ್ಲ. ಹಾ. ಈಗ ಒಂದು ಪಕ್ಷಕ್ಕೆ ಕೆಲಸ ಮಾಡೋದು, ಹ್ಮ್ ಪಕ್ಷ ಹೇಳಿದ ಕೆಲಸ ಮಾಡೋದು ಅಷ್ಟೇ. ಹ್ಮ್ ಒಂದು ಅವಕಾಶ ಯಾವುದ್ರಲ್ಲ ಕೊಟ್ಟರೆ ಹ್ಮ್ ಮುಂದುವರಿಯೋದು, ಇಲ್ಲಾಂದರೆ ಪಾರ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದು ಹ್ಮ್ ಅಷ್ಟೇ. ನಮಗೂ ಇನ್ನೇನು 20-30 ವರ್ಷ ಇಲ್ವಲ್ಲ, ಹ್ಮ್ ನಮಗೂ 60 ಕ್ರಾಸ್ ಆಗಿರೋದ್ರಿಂದ ಹಾ. ಅವಕಾಶಗಳು ಕೊಟ್ಟರೆ ನೋಡೋದು, ಇಲ್ಲ ಅಂತಂತಂದರೆ ಪಕ್ಷಕ್ಕೆ ಕೆಲಸ ಮಾಡೋದು. ಹಾ. ಅದೇ ನಮ್ಮ ಕೆಲಸ. ಆತ್ಮತೃಪ್ತಿ ಇದೆಯಾ ಸರ್ ಈ ಜರ್ನಿ ಬಗ್ಗೆ? ನಿಮ್ಗೊಂದು ಖುಷಿ ಇದೆಯಾ? ಖುಷಿ ಇದೆ. ಹ್ಮ್. ನಾನು ಮೊದಲು ನನಗೆ ಎಡಪಂಥೀಯ ಭಾವನೆಗಳಲ್ಲಿ ನಾನು ಸಕ್ರಿಯವಾಗಿದ್ದೆ. ಹ್ಮ್ ಈಗ ನಾನು ದೇಶದ ಇವತ್ತು ಚಿಂತೆ ನಾವೆಲ್ಲ ಮಾಡಬೇಕಾಗಿದೆ. ಹ್ಮ್ ನಮ್ಮ ನಾವು ಉಳಿಬೇಕು ಅಂದರೆ ದೇಶ ಉಳಿಬೇಕು. ಹ್ಮ್ ಹಾಗಾಗಿ ದೇಶದ ರಕ್ಷಣೆ ಇವತ್ತು ಹ್ಮ್ ಮೋದಿಜಿಯವರ ಮುಖಂಡತ್ವದಲ್ಲಿ ಹ್ಮ್ ಒಳ್ಳೆಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ಹ್ಮ್ ಭಾಳ ಶರವೇಗದಲ್ಲಿ ಕೆಲಸಗಳಾಗ್ತಾ ಇರೋದ್ರಿಂದ ಹ್ಮ್ ನಾವು ಅವ್ರಿಗೆ ಕೈ ಬಲಪಡಿಸೋವಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಖಂಡಿತ. ಹಾಗಾಗಿ ಹ್ಮ್ ಭಾಳ ತೃಪ್ತಿ ಇದೆ ಹ್ಮ್. BJPಯಲ್ಲಿ ಕೆಲಸ ಮಾಡೋಕ್ಕೆ. ಅದರಲ್ಲೇ ಮುಂದುವರಿತೀವಿ ನೋಡೋದು. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಈ ಹೋರಾಟದ ಬದುಕು ಹೆಂಗಿತ್ತು, ಇವತ್ತೊಂದು ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ ಅಂದರೆ ಎದುರಿಸಿದಂಥ ಸವಾಲುಗಳ ಬಗ್ಗೆ ಬಹಳ ಮುಕ್ತವಾಗಿ ಮಾತಾಡಿದ್ರಿ. ಧನ್ಯವಾದ ಸರ್ ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಮುನಿಯಪ್ಪನವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಹೋರಾಟ ಅಂದಾಗ ಬಿದ್ದಂತಹ ಲಾಠಿ ಏಟಿನಿಂದ ಹಿಡಿದು ಇವತ್ತು ದೊಡ್ಡ ಮಟ್ಟದ ಸಾಧಕರ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆದರೆ ಹಾದಿ ಅಷ್ಟು ಸುಲಭ ಸಾಧ್ಯವಾಗಿರಲಿಲ್ಲ. ಹಲವಾರು ಎಡರು ತೊಡರುಗಳನ್ನು, ಸವಾಲುಗಳನ್ನು ಸ್ವೀಕರಿಸಿದ್ದಾರೆ ಮತ್ತು ಎದುರಿಸಿದ್ದಾರೆ. ಬಡವರ ಬಂಧುವಾಗಿ, ದೀನಬಂಧುವಾಗಿ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಅವರಿಗೆ ಬೇಕಾದಂತಹ ವಿದ್ಯಾರ್ಥಿ ಸೇವೆಯನ್ನು ಸಲ್ಲಿಸ್ತಾ, ಅನಾರೋಗ್ಯ ಪೀಡಿತರಿಗೆ ಆಂಬ್ಯುಲೆನ್ಸ್ ಸೇವೆಯಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಮಗೆ ಭಗವಂತ ಒಂದು ಆಶೀರ್ವಾದ ಮಾಡಿ ಕಳಿಸಿದ್ದಾನೆ, ಇರೋದ್ರಲ್ಲಿ ಹಂಚಿ ತಿನ್ನೋಣ ಅನ್ನುವಂಥ ಮನೋಭಾವ ಇವರದ್ದು. ಇವರ ಮುಂದಿನ ಬದುಕು ಸುಖದಾಯಕವಾಗಿರಲಿ, ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಈಗೊಂದು ವಿರಾಮದ ನಂತರ ಜಿ ಅಚೀವರ್ಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗೊಂದು ಬ್ರೇಕ್ ನಂತರ ಜಿ ಅಚೀವರ್ಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಚೆನ್ನಾಗಿ ಮಾತಾಡಿದ್ರಲ್ಲ ಸರ್.